ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನೀವು ನಿನ್ನೆಯ ಬಿಗ್ ಬಾಸ್ ಎಪಿಸೋಡನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ದೃಶ್ಯಗಳನ್ನು ನೋಡಿದಾಗ ನಿಜಕ್ಕೂ ತುಂಬ ಬೇಜಾರಾಗುತ್ತೆ. ಇಷ್ಟೊಂದು ಅಟ್ಯಾಚ್ಮೆಂಟ್ ಇದೆಯಾ, ಇಷ್ಟೊಂದು ಬಾಂಡಿಂಗ್ ಬೆಳೆಯೋದಕ್ಕೆ ಸಾಧ್ಯನಾ? ಸೊ ಇಂಥದ್ದೆಲ್ಲವೂ ಕೂಡ ಕಾಡುತ್ತೆ. ಸೊ ನಿನ್ನೆಯ ಒಂದು ಎಪಿಸೋಡಲ್ಲಿ ರಕ್ಷಿತಾ ಮತ್ತು ಮಾಳು ಬಾಂಡಿಂಗ್, ಅದೇ ರೀತಿಯಾಗಿ ಮಾಳು ಮತ್ತು ಅಭಿಷೇಕ್ ಇರುವಂತಹ ಬಾಂಡಿಂಗ್ ನೋಡಿದ್ರೆ ಒಂದು ಕ್ಷಣ ದುಃಖ ಆಯಿತು. ಆದರೆ ಅನಿವಾರ್ಯ, ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರಗಡೆ ಹೋಗಲೇಬೇಕಾಗಿತ್ತು. ಹಾಗಾಗಿ ಏನು ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಅವರು ಯಾರು ಹೋಗ್ತಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಅಲ್ಲಿ ಗೊತ್ತಿಲ್ಲದೇ ಒಂದು ಒಬ್ಬರಿಗೋಸ್ಕರ ಕಣ್ಣೀರು ಹಾಕೋದಿದೆಯಲ್ಲ, ಅಷ್ಟು ಸುಲಭವಾದಂಥದ್ದು ಅಲ್ಲ. ಸೊ ಈ ಕುರಿತಾಗಿ ಒಂದಿಷ್ಟು ಚರ್ಚಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಕೂಡ ಮಾಡ್ಕೊಳ್ಳಿ. ಸ್ನೇಹಿತರೆ, ಇನ್ನು ವಿಷಯಕ್ಕೆ ಬರೋದಾದರೆ, ನೀವೆಲ್ಲರೂ ಕೂಡ ಗಮನಿಸಿದ ಹಾಗೆ, ಆರಂಭದಲ್ಲೂ ಕೂಡ ಹೇಳಿದ ಹಾಗೆ, ಮಾಳು ಮತ್ತು ರಕ್ಷಿತಾ ಒಂದು ಒಟ್ಟು ಬಾಟಮ್ 3ಯಲ್ಲಿ 3 ಜನ ಇರ್ತಾರೆ. ಸೂರಜು, ಮಾಳು, ಅದೇ ರೀತಿಯಾಗಿ ಅಭಿಷೇಕ್. ಯಾರು ಹೊರಗಡೆ ಹೋಗ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಅವರ ಭವಿಷ್ಯ ಒಂದು ಸೂಟ್ ಕೇಸಲ್ಲಿ ಅಡಗಿರುತ್ತೆ. ಸೊ ಟಾಸ್ಕ್ಗಾಗಿ ಸುದೀಪ್ ಅವರು ಅವ್ರನ್ನ ಕರೀತಾರೆ. ಸೊ ಹೋಗಬೇಕಾಗಿರುತ್ತೆ. ಒಂದು 10 ನಿಮಿಷ ಮಾತಾಡ್ಕೊಂಡು ಬಂದುಬಿಡಿ ಅಂತ ಹೇಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಮಾಳು ಮತ್ತು ಈ ರಕ್ಷಿತಾ ಇಬ್ಬರು ಕೂಡ ಒಂದು ಕ್ಷಣ ಮಾಳುಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗಲ್ಲ. ರಕ್ಷಿತಾ ಬಂದುಬಿಡಿ, ಹೋಗಬೇಡಿ, ಮತ್ತೆ ಬಂದುಬಿಡಿ ಅನ್ನೋ ರೀತಿಯಲ್ಲಿ ಇರ್ತಾಳೆ. ದುಃಖ ಉಕ್ಕಿ ಬರ್ತಾ ಇರುತ್ತೆ. ಸೊ ಕೆಲವೊಬ್ಬರನ್ನ ಕೆಲವೊಂದು ಇದ್ರ ಮೇಲೆ ಟ್ಯಾಲಿ ಮಾಡೋದಕ್ಕಾಗಲ್ಲ. ಸೊ ಈ ಹಿಂದೆಯೂ ಕೂಡ ರಕ್ಷಿತಾ ಮತ್ತು ಮಾಳುಗೆ ಚೆನ್ನಾಗಿ ಆಟ ಆಡ್ತಾ ಇಲ್ಲ. ಸೊ ಒಂದೇನೋ ಮಾಡ್ತಿದ್ದಾರೆ, ಎಲ್ಲೋ ಕುಗ್ಗಿ ಹೋಗಿದ್ದಾರೆ ಅಂತಲೇ ಅನಿಸ್ತಾ ಇತ್ತು. ಈ ಕುರಿತಾಗಿ ನಾವು ಕೂಡ ಮಾಹಿತಿಯನ್ನು ಹಂಚ್ಕೊಂಡಿದ್ವಿ. ಜೊತೆಗೆ ಈಗ ಒಂದು ಬಾಂಡಿಂಗ್ ಇದ್ದಾಗ, ಅಂದರೆ ಒಂದು ಒಳ್ಳೆಯದಾದಂಥ ಸಂದರ್ಭದಲ್ಲಿ ಅಥವಾ ಹಂಚಿಕೊಳ್ಳುವಂಥ ವಿಚಾರಗಳನ್ನ ನಾವು ಹಂಚ್ಕೊಳ್ಳೇಬೇಕಾಗುತ್ತೆ. ಆ ಸಂದರ್ಭಕ್ಕೆ ಏನಾಗಿರುತ್ತೋ, ವಿಶೇಷವಾಗಿ ಈ ರಿಯಾಲಿಟಿ ಶೋಗಳು ಅಂತ ಬಂದಂಥ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಏನು ಅಪ್ಡೇಟ್ ಇರುತ್ತೋ, ಆ ಸಂದರ್ಭಕ್ಕೆ ಏನು ನಡೀತಾ ಇರುತ್ತೋ ಆ ಕುರಿತಾಗಿ ನಾವು ಮಾತನಾಡಲೇಬೇಕು. ಪ್ರತಿ ವಾರವೂ ಕೂಡ ಕಿಚ್ಚ ಸುದೀಪ್ ಅವರು ಮಾಡ್ತಾ ಇರೋದು ಕೂಡ ಅದನ್ನೇ ಅಲ್ವಾ. ಸೊ ಯಾರೋ ಒಂದು ವಾರ ಏನೋ ಜಗಳ ಮಾಡ್ತಾರೆ ಅಥವಾ ಅವರಿಂದ ಏನೋ ತೊಂದರೆ ಆಗಿರುತ್ತೆ ಅಂದಾಗ ಅವ್ರ ವಿರುದ್ಧ ರೇಗ್ತಾರೆ. ಅದೇ ರೀತಿಯಾಗಿ ಅದೇ ವ್ಯಕ್ತಿ ಮುಂದಿನ ವಾರ ಚೆನ್ನಾಗಿ ಆಡಿದಾರೆ ಅಥವಾ ಇನ್ನೇನೋ ಮಾಡಿದ್ದಾರೆ ಅಂದರೆ ಕಿಚ್ಚನ ಚಪ್ಪಾಳೆ ಅಂಥದ್ದೆಲ್ಲವೂ ಕೂಡ ಕೊಡ್ತಾರೆ. ಸೊ ಇದು ಸಹಜ. ಸೊ ಹಾಗಾಗಿ ಆ ಕ್ಷಣಕ್ಕೆ ಒಂದು ರಿಯಾಲಿಟಿ ಶೋಲ್ಲಿ ಏನಾಗಿರುತ್ತೋ ಅದ್ರ ಕುರಿತಾಗಿ ಮಾತನಾಡುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕು. ಇನ್ನು ಅಭಿಷೇಕ್ ಹೋಗಬೇಕಾದಂಥ ಸಂದರ್ಭದಲ್ಲೂ ಕೂಡ ಮಾಳು ದುಃಖ ಭರಿತನಾಗಿ ಹತ್ತು ಬಿಡ್ತಾನೆ ತಬ್ಕೊಂಡು. ಸೊ ಯಾಕೆಂತಂದರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಹುಶಃ ಅಟ್ಯಾಚ್ ಆಗಿರ್ತಕ್ಕಂಥದ್ದು ರಕ್ಷಿತಾ ಮತ್ತು ಈ ಒಂದು ಅಭಿಷೇಕ್. ಆ ಒಂದು ಸಂದರ್ಭಕ್ಕೆ ಕಳೆದ ಕೆಲವು ದಿನಗಳಿಂದ ಕೂಡ ರಕ್ಷಿತಾ ಜೊತೆ, ಅಭಿ ಜೊತೆ ಈ ಮಾಳು ನಿಪ್ನಾಳ ಒಂದು ರೀತಿಯಾಗಿ ಅಟ್ಯಾಚ್ಮೆಂಟ್ ಇತ್ತು, ಒಂದು ರೀತಿಯಾದಂಥ ಒಂದು ಬಾಂಡಿಂಗ್ ಬೆಳ್ಕೊಂಡಿತ್ತು. ಅದರಲ್ಲಿ ಒಬ್ಬರು ಮಿಸ್ ಮಾಡ್ಕೊತಿದ್ದಾರೆ ಮಾಳು ಅಂತಲೇ ಹೇಳ್ಬೋದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.